ಆಗಿದೆ. ಆಸ್ ಯು ಆಲ್ ನೋ, ಟ್ರಾವೆಲ್ ವಿತ್ ಸ್ವಾಚಿ ಅಂತ ನೇಮ್ನ ಚೇಂಜ್ ಮಾಡಿದ್ವಿ. ಆ್ಯಂಡ್ ನಮ್ಮ ಮನಾಲಿ ಟ್ರಿಪ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಏನಿವತ್ತು ಇಂಟ್ರೋಲಿ ಚಿನ್ಮಯ್ ಕಾಣಿಸ್ತಾ ಇಲ್ಲ ಅಂತ ನಿಮ್ಗೆ ಅನ್ಸಿರ್ಬೋದು. ಚಿನ್ಮಯಿಗೆ ನೆನ್ನೆ ಜ್ವರ ಬಂದ್ಬಿಟ್ಟಿತ್ತು ಸ್ನೋ ಅಲ್ಲಿ ಆಟಾಡಿ. ಅದಕ್ಕೆ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಕಾಶ್ಮೀರ್ ಬ್ಲಾಗಲ್ಲಿ ನನ್ನೂ ಆಡ್ಕೊಂಡಿದ್ರು ನಂಗೆ ಜ್ವರ ಬಂದಿತ್ತು ಅಂತ. ಇವತ್ತು ಅಲ್ಲಿ ನಂಗೆ ಸ್ನೋಲ್ಲಿ ಆಡಕ್ಕೆ ಆಗದೆ ಇರೋ ಥರ ಜ್ವರ ಬಂದಿತ್ತು. ಇವ್ರಿಗೆ ಇವತ್ತು ಸ್ನೋನಲ್ಲಿ ಆಟಾಡಿ ಜ್ವರ ಬಂದಿದೆ. ಸೊ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಇಂಟ್ರೋ ನಾನೇ ಕೊಡ್ತಾ ಇದ್ದೀನಿ. ಇವತ್ತು ನಾವು ಹೋಗ್ತಾ ಇರೋಂಥ ಜಾಗ ಸೋಲಂಗ್ ವ್ಯಾಲಿ. ಇದು ವೆರಿ ಕಾಮನ್ ಪ್ಲೇಸ್. ನಿನ್ನೆ ನಾವು ಹೋಗಿದಷ್ಟು ಸ್ನೋ ಇರೋದಿಲ್ಲ. ಎಲ್ಲ ಟೂರಿಸ್ಟ್ ಪ್ಲೇಸು ರೆಗ್ಯುಲರ್ ಆಗಿ ಬರೋವಂಥ ಜಾಗ. ನಾವು ಲಾಸ್ಟ್ ಎಪಿಸೋಡ್ ನಿಮ್ಗೆ ಏನು ತೋರಿಸಿದ್ವಿ ಅದು ಇಟ್ ವಾಸ್ ಲೈಕ್ ಓನ್ಲಿ ಫಾರ್ VIPs ಅಥವಾ ಗೊತ್ತಿರೋರು ಮಾತ್ರ, ಹಿಡನ್ ಜೆಮ್ಸ್ ಥರ. ಆದರೆ ಇದು ಹಂಗಲ್ಲ. ಇದು ಲೈಕ್ ಎವ್ರಿಬಡಿ ಹೂ ಎವರ್ ವಿಸಿಟ್ ಟು ಮನಾಲಿ ಇದೊಂದು ಇಟ್ಟೇ ಇರ್ತಾರೆ, ಈವನ್ ಇನ್ ಅ ಪ್ಯಾಕೇಜ್ ಆರ್ ನಾರ್ಮಲ್ ಒನ್ ಆಲ್ಸೋ. ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಸ್ನೋ ಇರುತ್ತೆ ಅಂತಲೂ ಹೇಳಿದ್ದಾರೆ, ನೆಟ್ವರ್ಕ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನಾವು ಅಂದ್ಕೊಂಡ್ವಿ ವಿ ಆರ್ ನಾಟ್ ಗೋನಾ ಪ್ಲೇ ಟು ಮಚ್ ಬಿಕಾಸ್ ನಾವು ನೆನ್ನೆ ಚೆನ್ನಾಗಿ ಆಟಾಡಿದ್ದೀವಿ ತೃಪ್ತಿ ಆಗೋಷ್ಟು. ಮೇ ಬಿ ಸಮ್ ಶಾರ್ಟ್ಸ್ ಆ್ಯಂಡ್ ಪ್ಯಾರಾಗ್ಲೈಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. 2-3 ಗೇಮ್ಸ್ಗಳೆಲ್ಲ ಇದೆ ಇಲ್ಲಿ. ಬಟ್ ನಾವು ಎಲ್ಲವೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ರಿವರ್ ರಾಫ್ಟಿಂಗ್ ಬೇಡ ಅಂತ ಸಜೆಸ್ಟ್ ಮಾಡಿದ್ದಾರೆ ಬಿಕಾಸ್ ಕಡಿಮೆ ನೀರಿದೆ, ಅಷ್ಟು ಮಜಾ ಇರಲ್ಲ ಅಂತ. ಸೊ ನಾವು ಬೇರೆ ಎಲ್ಲರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ಯಾರಾಗ್ಲೈಡಿಂಗ್ ನಾವು ಮಾಡಿದ್ದೀವಿ 2-3 ಕಡೆ ಇಬ್ಬರು ಸೇರಿ. ಬಟ್ ಇಲ್ಲಿ ಸ್ನೋ ವ್ಯೂಲಿ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ನೋಡೋಣ, ಅಲ್ಲಿ ಹೋಗಿ ಟ್ರೈ ಮಾಡೋಣ ಅಂತ ವಿ ಆರ್ ಗೋಯಿಂಗ್. ಸೊ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. And this video is completely about Solang Valley. ಸೊ ಸೋಲಂಗ್ ವ್ಯಾಲಿ ರೀಚ್ ಆದ್ವಿ ನಾವು. ಇನ್ನೂ ತುಂಬ ಟ್ರಾಫಿಕ್ ಇದೆ. ನಮ್ಮ ಹಿಂದೆ ಲೈನ್ ನೋಡ್ಬೋದು, ಕ್ಯೂ ಹೋಗ್ತಾನೆ ಇದೆ. ನಾವು ಇಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಆದ್ವಿ. ಯಾಕೆಂದರೆ ಆಲ್ಮೋಸ್ಟ್ 1 hour ಬರೀ ಟ್ರಾಫಿಕಲ್ಲೇ ಕಾದ್ವಿ. ಸೊ ಫುಲ್ ಪ್ಯಾಕ್ ಆಗಿಬಿಟ್ಟು ನೀಟಾಗಿ ಫುಲ್ ಪ್ಯಾಕ್ಡು ನೋಡೋಣ ನಿಮಗೆ ಅನಿಸುತ್ತೆ. ನೆಕ್ಸ್ಟು ಯಾರೋ ಮೈ ಮೇಲೆ ಬರ್ತಾವೆ. ಸೊ ಕಮ್ ವಿಲ್ ಗೋ ದಿಸ್ ಫ್ಯಾಮಿಲಿ. ಫಸ್ಟ್ ಏನಾದ್ರು ತಿನ್ಬೇಕು, ಹೊಟ್ಟೆ ಹಸಿತದೆ ಸಿಕ್ಕಾಪಟ್ಟೆ. ಮೇ ಬಿ ಅದಕ್ಕೆ ಸುಸ್ತಾಗ್ತದೆ ಅನಿಸುತ್ತೆ. ಸೊ ಏನಾದ್ರು ತಿನ್ಬಿಡೋಣ. ಏನು ತಿನ್ಬಿಡೋಣ ಚಿನ್ನ? ಜೋಳ. ಬಾ ಒಳ್ಳೆಗೆ ಜೋಳ, ನಾನು ಮ್ಯಾಗಿ. ಇದೆಲ್ಲ ಅವರೇ ಕೊಡ್ತಾರೆ, ಅವರೇ ಇದು ಮಾಡ್ತಾರೆ. ಆ್ಯಂಡ್ ಇದು ನಡೀತದೆ ಎಲ್ಲ ಜನ ಜಾತ್ರೆ. ಸ್ನೋ ಗೇಮ್ಸ್ ಅಷ್ಟೇ. ಸ್ನೋ ಗೇಮ್ಸು, ಹಾಟ್ ಏರ್ ಬಲೂನು. ನಂಗೆ ಒಂದ್ಸರಿ ಗೂಗಲ್ನ ಕರ್ಕೊಂಡು ಹೋಗ್ಬೇಕಂತ ಭಾಳ ಆಸೆ ಇದೆ ಗೈಸ್. ನಿಂಗೆ ಗೂಗಲ್ನ ಎಲ್ಲಿ ಕರ್ಕೊಂಡು ಹೋಗ್ಬಾರ್ದಂತ ಆಸೆ ಇದೆ? ನನಗೆ ಗೂಗಲ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕು. ನಾನು ಪ್ಯಾರಾಗ್ಲೈಡಿಂಗ್ ಮಾಡಿಸ್ಬೇಕು, ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬೇಕು, ಹಾಟ್ ಏರ್ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕು, ಅವ್ನಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು. ಅಕ್ಕ ಬಂದ್ಲು ಅಕ್ಕ ಕಂಟ್ರೋಲ್ ತಪ್ಪಾಯ್ತು. ಸೊ ಇವಾಗ ಬಂದು ಇವ್ರು ಹಿಡಿತಾರೆ ನೋಡಿ ಪ್ಯಾರಾಗ್ಲೈಡಿಂಗು. ಇಲ್ಲ ಬತ್ತು. ಕೂಡ ಮಾಡಿಸ್ತಾರೆ ಇಲ್ಲಿ ಹುಡುಗರು. ಅವೆಲ್ಲ ಬೇಜಾರು ನಮಗೂ. ಊರೇ ಹೋರಾಡಲಿ ಇಲ್ಲ, ನಿನಗಂತೂ ನೆಮ್ಮದಿ ಇಲ್ವೇ ಇಲ್ಲ. ಅದ್ರಲ್ಲಿ ಕೂತಿತ್ತು, ನಾನು ಬಾ 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 ಅಂದೆ, ಬಂದು ನನ್ನ ಪಕ್ಕನೇ ಕುತ್ಕೊಂಡ್ಬಿಟ್ಟು. ಚೋಚ್ ಸ್ವೀಟ್ ಅಲ್ಲ. ಕೊಡು. बाय बाय। हाँ भैया कर दिया तो 160 कर दिया. हाँ सेम नंबर. हेलो गुड मॉर्निंग. ಸೊ ಇವತ್ತು ಡೇ 5 ಆಫ್ ಮನಾಲಿ ಇದೀವಿ ನಾವು. 4 ಆಫ್ ಮನಾಲಿ ಇಲ್ಲ 5 ಡೇಸ್ ಲೆಕ್ಕ ಮಿಸ್ ಆಗ್ಬಿಡಿದೆ. ಸೊ ಟುಡೇ ಆ್ಯಕ್ಚುಲಿ ಲಾಸ್ಟ್ ಡೇ ಆ್ಯಂಡ್ ನಾವು
ನಿನ್ನೆ ಹೇಳಿದ್ವಿ ವಿ ಆರ್ ಗೋಯಿಂಗ್ ಟು ಟೆಂಪಲ್, ಹಡಿಂಬ ಟೆಂಪಲ್ಗೆ ಹೋಗ್ತೀವಿ ಅಂತ ಹೇಳಿದ್ವಿ. ಬಟ್ ಹೋಗೋಕ್ಕಾಗಲಿಲ್ಲ ಬಿಕಾಸ್ ನಾನು ತುಂಬ ಜ್ವರ ಬಂದುಬಿಡ್ತು ನನಗೆ. ಆ್ಯಂಡ್ ಕಾಶ್ಮೀರಲ್ಲಿ ನನಗೆ, ಮನಾಲಿ ಹೆವಿ ಜ್ವರ ಬಂತು. ಸೊ ನಾವೇನು ಮಾಡಿದ್ವಿ, ಡೈರೆಕ್ಟ್ ರೂಮ್ಗೆ ಹೋಗ್ಬಿಟ್ವಿ ಪ್ಯಾರಾಗ್ಲೈಡಿಂಗ್ ಮುಗಿಸ್ಕೊಂಡು. ಅದಾದ ನಂತರ ಇವತ್ತು ಟೆಂಪಲ್ ರನ್ ಮಾಡೋಣ ಅಂತ. ಹಾಂ, ಬೇಕಿತ್ತಾ? ಏನಕ್ಕೆ, ಬೇಡ ಬೇಡ. ಸೊ ಟೆಂಪಲ್ ರನ್ ಮಾಡೋಣ ಅಂತ ಫಿಕ್ಸ್ ಆಗಿ ಆಕ್ಚುಲಿ ಫುಲ್ ಟೆಂಪಲ್ ರನ್. ಅಂಡ್ ಇಲ್ಲಿಗೆ ಬಂದಿರೋದು ಇದ್ರದ್ದು ಫೇಮಸ್ ಏನು ಅಂತ ಹೇಳ್ಬಿಡ್ತೀನಿ. ಇದ್ರ ಹೆಸರು ಹಡಿಂಬಾ ದೇವಿ ಟೆಂಪಲ್ ಅಂತ. ವೆರಿ ವೆರಿ ಫೇಮಸ್ ಇನ್ ಮನಾಲಿ. ಪ್ಯಾಕೇಜಲ್ಲಿ ಕರ್ಕೊಂಬಂದ್ರು, ನಾರ್ಮಲ್ ಆಗಿ ಬಂದರು ಈ ಪ್ಲೇಸ್ ಹೇಳ್ತಾರೆ. ನೆನ್ನೆ ಸೋಲಂಗ್ ವ್ಯಾಲಿಗೆ ಹೋಗಿರ್ತಾರ. ಇದ್ರದ್ದು ಏನು ಫೇಮಸ್ ಅಂದರೆ ಹಿಡಿಂಬ, ಭೀಮನ ಹೆಂಡತಿ ಅವ್ರದ್ದು ಇದು ದೇವಸ್ಥಾನ. ಆ್ಯಕ್ಚುಲಿ ಇಲ್ಲಿ ತುಂಬ ಫೇಮಸ್. ಅದೇ ದೇವರಿಗೆ ಏನು ಬೇಡ್ಕೊಂಡ್ರು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಜನ ಬರ್ತಾರೆ. ಆ್ಯಂಡ್ ಏ ದಿವಾನಿ ಮೂವಿಲು ಇಲ್ಲೇ ಶೂಟ್ ಆಗಿರೋದು. ಅದೊಂದೆರಡು ಸೀನು. ಸೊ ನೋಡೋಣ ಹಿಂಗಿರುತ್ತೆ ಏನು ಕತೆ ಅಂತ. ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಚಳಿ ಕಡಿಮೆ ಇದೆ ಅಂತ ನಾವಿಬ್ರು ಇವತ್ತು ಮ್ಯಾಚಿಂಗು. ಚಳಿ ಇದೆ. ಚಳಿ ಇಲ್ವಾ ನಿಮಗೆ? ಕಡಿಮೆ ಇದೆ ಅಂತ ನೀನು ಕೈಗೆ ಹಾಕೊಂಡ್ಬಿಟ್ಟಿದ್ಯಾ. ನನ್ನ ಕೈಗೆ ಬ್ಲ್ಯಾಕ್ ಕಲರ್ದು ತಂದಿಲ್ಲ. ಕಿವಿಗೆ ಹಾಕಿದ್ಯಾ? ನಾನು ಕಿವಿಗೆ ಹಾಕಿಲ್ಲ. ಇದು ನೋಡಿ, ಇವತ್ತೇ ಶೂ ಹಾಕೊಂಡ್ಬಂದಿಲ್ಲ ನಾವು. ಇರಲಿ ಶೂ ಏನು ಬೇಡ ಇಲ್ಲಿ. ಸೊ ಇದೇ ದೇವಸ್ಥಾನ ಫುಲ್ ಏಸ್ತಡಿಗೆ ಸಾಕಾದಾಗಿದೆ. ಜೈಮ ಹಡಿಂಬ ಎಷ್ಟು ಸಾಕಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಇಲ್ಲಿ ಕಡಲೆಪುರಿ ಮತ್ತೆ ಬತಾಸು ನಮ್ದು ಜಾತ್ರೆಲೆಲ್ಲ ಕೊಡ್ತಾರಲ್ಲ, ಅದು ಪ್ರಸಾದ ಅಂದರೆ ಅದೇನೆ. ಹೂಗಿ ಎಲ್ಲ ಕೊಡಲ್ಲ ಇಲ್ಲಿ. ಅಫ್ಕೋರ್ಸ್ ತೀರ್ಥ ಹೂ ಎಲ್ಲ ಇಲ್ಲ ಈ ಕಡೆ ಸೈಡ್ ಇಲ್ವೇ ಇಲ್ಲ ನಾರ್ಮಲಿ. ಆ್ಯಂಡ್ ಒಳಗಡೆ ಎಷ್ಟು ಲಿಟ್ರಲಿ ನಾನು ಅನ್ಕೊಂಡಿದ್ದೇನೋ ವಿಗ್ರಹ ಥರ ಅಂತ. ಇಟ್ಸ್ ನಾಟ್. ಕಲ್ಲಲ್ಲೇ ಬಂಡೆಲೇ ಆಗಿರೋದು, ಬಂದು ಮೇ ಬಿ ನೆಲೆಸಿರೋದು ಅನಿಸುತ್ತೆ. ಕೆಳಗಡೆ ಭೀಮನ್ ಪಾದನೂ ಇದೆ. ಆ್ಯಂಡ್ ಅದು ಮೂರ್ತಿ ತುಂಬ ಚೆನ್ನಾಗಿದೆ. ಬಟ್ ತುಂಬ ಕಮ್ಮಿ ಜನ ಹೋಗಿ ಬರಬೇಕು ಗರ್ಭಗುಡಿಗೆ. ಗರ್ಭಗುಡಿಗೂ ಬಿಡ್ತಾರೆ ಒಳಗಡೆಗೆ. ಬಟ್ ಹೋಗಿ ಬರಬೇಕು. ಒಂದು ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿದ್ದಾರೆ, ಮುಟ್ಟಕ್ಕಾಗಲ್ಲ ಆಬ್ವಿಯಸ್ಲಿ. ಬಟ್ ಇಟ್ಸ್ ಗುಡ್, ತುಂಬ ಚೆನ್ನಾಗಿದೆ. ನೀವು ಬಂದಾಗ ಮಿಸ್ ಮಾಡದೆ ಇಲ್ಲಿಗೆ ಬನ್ನಿ. ಎಸ್ ಬನ್ನಿ. ನನ್ನ ಹಿಂದೆ ಕಾಣಿಸ್ತಾ ಇಲ್ಲ, ಇದೇ ದಾರಿ ಆ್ಯಕ್ಚುಲಿ. ಇವಳು ನೋಡಿದ್ರೆ ಬೆಳಗ್ಗೆನೇ ಪಾನ ಅಂಗಡಿಗೆ ಹೋಗಿ ನಿಂತಿದ್ದಾಳೆ. ಸೊ ಬೇಬಿ ನಿಂಗೂ ಬೇಕಾ? ಎಷ್ಟಂತೆ? 30 ರೂಪಾಯಿಗೆ ಒಂದು, 50 ರೂಪಾಯಿಗೆ ಎರಡು. ಡಿಸ್ಕೌಂಟ್. ನಯ ವಾಲ ಅಂತ. ಸೊ ಬೆಳಗ್ಗೆ ಅನಿಸ್ತದಲ್ಲ, ಸುಗಂಧಿತ ಚಟನಿ ಹೇಗೆ? ಹಾಂ, ಅದೇನೋ ಬೀಳ್ತಾನೆ ಇಲ್ಲ, ಬೀಳಿಸ್ತಾ ಇದ್ದಾನೆ, ಅದು ಬೀಳ್ತಾ ಇಲ್ಲ. ನಿಜ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗೂಗಲ್ಗೆ ತಗೊಳ್ಳೋಣ ಅಂತ. कितना है 50, 60, 70, 120. उनका बड़ा बच्चा नहीं है, पप्पी है, डॉग. ಡಾಗ್. ಡಾಗ್. ಅವನದು ರೆಡ್ ಕಲರ್ ಡ್ರೆಸ್ ಇದೆ. ಸೊ ರೆಡ್ಡಿನ 4 ತಗೋತೀನಿ. ನಾನು 2 ತಗೊತಾ ಇದ್ದೀನಿ. ಅದು ಕಾಲು ಮರ್ತೋಗ್ಬಿಟ್ಟಿತ್ತು, ಕಾಲ್ಗೂ ಹಾಕ್ಬೇಕಲ್ವ ಅವನಿಗೆ ಅಂತ. 4 ಕಾಲು ಅವನಿಗೆ. ಓಕೆ ಚಲೋ. ಬೇರೆಯವ್ರ ಮನೆ ನಾಯಿಗೆ 5 ಕಾಲು ಇರುತ್ತಾ? ಓಕೆ, ನಾನು ಇದನ್ನು ತೊಗೊತಿದ್ದೀನಿ. ಅವನು ರೆಡ್ ಡ್ರೆಸ್ಗಳು ತುಂಬ ಇದೆ. ಬ್ಲೂನು ಇತ್ತು, ಬಟ್ ಇದು ಆಗುತ್ತಲ್ಲ ಚಿನ್ನ. ಅವನಿಗೆ ಫಸ್ಟ್ ನೋಡು, ಇನ್ನೊಂದಕ್ಕೂ ಮಾಡ್ಕೊಡ್ತಾರೆ ಈಗ ಅದನ್ನ. ಹೌದು. ಸೊ ಅದಕ್ಕೆಲ್ಲದಕ್ಕೂ ಲೇಸ್ ಹಾಕ್ಕೊಡ್ತಾ ಇದ್ದಾರೆ ಅವರು ಆ್ಯಕ್ಚುಲಿ ನೀಟಾಗಿ ಅವರೇ. ಆ್ಯಂಡ್ ಇದೆಲ್ಲ ಇಲ್ಲೇ ಪ್ರಿಪೇರ್ ಮಾಡೋದು. ಇಲ್ಲಿ ಕುತ್ಕೊಂಡು ಹೊಲಿತಾ ಇರ್ತಾರೆ. ಇದೆಲ್ಲ ಪೂರಾ ಪ್ರಿಪೇರ್ ಮಾಡೋದು ಇಲ್ಲೇನೆ. ಅವನು ಎಂತ ಪುಣ್ಯ ಮಾಡಿದಾನೆ ನೋಡಿ. ನಮ್ಮ ಗೂಗಲ್ಲು ಮನಾಲಿಯಿಂದ ಸಾಕ್ಸ್ ತಗೊಂಡು ಹೋಗ್ತಾ ಇದೀವಿ. ಅವನಿಗೆ ಪುಣ್ಯ ಮಾಡಿದ್ದಾರೆ ಅವರು. ನಮ್ಮ ಹತ್ರ ಬಂದ ನಾವು ಆ್ಯಕ್ಚುಲಿ ಮ್ಯಾಗ್ನೆಟ್ ತೊಗೊಂತೀವಲ್ವ, ಫ್ರಿಡ್ಜ್ ಮ್ಯಾಗ್ನೆಟು. ಇಲ್ಲೇ ತೊಗೊಂಬಿಡೋಣ, ಮನಾಲಿ ತೊಗೊಂಡಿರಲಿಲ್ಲ ಅಂತ ಬಂದ್ವಿ. ಇಲ್ಲಿ ಸ್ಪೆಷಲ್ ಏನಂದರೆ ಈ ಥರ ಬರ್ಸ್ಬೋದು, ಪೇಂಟಿಂಗ್ ಮಾಡಿ ನೇಮ್ ಬರ್ಸ್ಬೋದು. ನಾವೇನು ಬರ್ಸ್ತೀವಿ ಹೇಳಿ, ಟ್ರಾವೆಲ್ ವಿತ್ ಸ್ವಾಚಿ ಅಂತ ಬರ್ಸ್ತಾ ಇದ್ವಿ. 2 ಮನೆಗೆ ಒಂದೊಂದು ಬರ್ಸ್ಬಿಡೋಣ. ನಮ್ಮ ಆಫೀಸ್ಗೆ, ಮನೆಗೆ ಅಂದರೆ ಬ್ಯಾಂಗ್ಳೂರ್ಗೆ. ಸೊ ಇದು ಟ್ರಾವೆಲ್ ವಿತ್ ಸ್ವಾಚಿ. ಸೊ ಇವಾಗ ನೆಕ್ಸ್ಟ್ ಟೆಂಪಲ್ಗೆ ಬಂದ್ವಿ. ಈ ಟೆಂಪಲ್ ಬಂದ್ಬಿಟ್ಟು ಏನಿದೆ ಹೆಸರು? ವಸಿಷ್ಠ ಕುಂಡ್ ಅಂತ. ಸೊ
ಸಕ್ಕತ್ತಾಗಿದೆ. ಮನಾಲಿ ಅಂದ ತಕ್ಷಣ ಎಲ್ಲರೂ ಏನು ಅನ್ಕೊಂತಾರೆ, ಓ ಸ್ನೋ, ಓಕೆ ಕೋಲ್ಡ್, ಓ ಚಿಲ್ ಮಾಡೋ ಜಾಗ. ಇಲ್ಲಿ ಎಷ್ಟು ಒಳ್ಳೊಳ್ಳೆ ಇದೆ ಅಂದರೆ ದೇವಸ್ಥಾನ, ಪುರಾಣ ಸ್ಟೋರೀಸ್ ಇರೋದು, ಪುರಾತನ ಸ್ಟೋರಿ ಹಿಂದಿನೇ ಬಂದ್ಬಿಡ್ತು. ಪುರಾತನ ಸ್ಟೋರೀಸ್ ಇರೋದು ಜಾಗಗಳು ತುಂಬ ಒಳ್ಳೊಳ್ಳೆ ಜಾಗಗಳಿದ್ದಾವೆ ಆ್ಯಕ್ಚುಲಿ, ನೋಡ್ಬೋದು. ಲೈಕ್ ಆಗಿನ ಕಾಲದಲ್ಲಿ ಇವಾಗ ವಸಿಷ್ಠಿಂದು ತುಂಬ ಸ್ಪೆಷಲ್ ಇದೆ. ಒಂದು ಗೋಲ್ಗಪ್ಪ ಸ್ಪೆಷಲ್ ಹೇಳಿ. ಓಕೆ, ನಾನು ಅವತ್ತಿಂದ ಹುಡುಕ್ತಿದ್ದೆ, ಸಿಕ್ಕಿರಲಿಲ್ಲ, ಅದಕ್ಕೆ ಎಕ್ಸೈಟ್ ಆಗೋದೆ, ಸಾರಿ. ಓಕೆ, ಸೊ ವಸಿಷ್ಠನ್ ಸ್ಪೆಷಲ್ ಏನಂದರೆ ಇಲ್ಲಿ 3 ದೇವರಿದೆ. ಒಂದು ವಸಿಷ್ಠ, ಶಿವ, ರಾಮ, 3 ದೇವಸ್ಥಾನ ಇಲ್ಲಿದೆ. ಇಲ್ಲಿ ಹಾಟ್ ಸ್ಪ್ರಿಂಗು, ಓಕೆನಾ, ಬಿಸಿ ಬಿಸಿ ಕುದಿಯೋ ನೀರು ಬರುತ್ತೆ. ಅದ್ರದ್ದು ಒಂದು ಹನಿ ಮೈ ಮೇಲೆ ಬಿದ್ದರೆ ಎಂಥ ರೋಗ ಇರಲಿ, ಒಂದು ಸ್ಕಿನ್ ಡಿಸೀಸ್ ಎಲ್ಲ ವಾಸಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ, ಹೋಗಿ. ಆ್ಯಂಡ್ ಎಲ್ಲ ನಂಬಿಕೆ ಅನ್ನೋದಕ್ಕಿಂತ ನಮಗೆ ನಂಬಿಕೆ ಇರಬೇಕು. ಹೌದು, ಬಿಫೋರ್ ಡೂಯಿಂಗ್ ಇಟ್. ಅದು ಖಂಡಿತ ಅವಾಗ ಇಲ್ಲ ಅಂದರೆ ವೇಸ್ಟು, ನೀವು ಮಾಡೋದು ವೇಸ್ಟು. ಆಗಲೇ ಇಲ್ವಂತೆ ಅಂತ ವಿಷಯ. ಆಮೇಲೆ ನಂಬಿಕೆ ನಿಮಗೆ ಹೋಗಬಾರ್ದು. ಹೌದು, ಇಟ್ಸ್ ನಾಟ್ ಅಬೌಟ್ ಟೆಸ್ಟಿಂಗ್, ಇಟ್ಸ್ ಅಬೌಟ್ ಟ್ರಸ್ಟಿಂಗ್. ಸೊ ಇದು ಜಾಗ ಹೆಂಗಿದೆ ನೋಡಿ ಇಲ್ಲೆಲ್ಲ. ಆ್ಯಂಡ್ ಇಲ್ಲಿ ಮೆನ್ಸ್ ಬಾತ್ ಅಂತ ಇದೆ, ಫುಲ್ ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದಾರಂತೆ. ಅಲ್ಲಿ ವೀಡಿಯೋ ಇಲ್ಲ, ತೆಗಿಯೋ ಹಂಗಿಲ್ಲ. ಅದಕ್ಕೆ ಚಿನ್ಮಯ್ಗೆ ಹಾಗೆ ಹೋಗಿ ನೀನೇ ತಂದುಬಿಡು ಅಂತಂದೆ. ಬಿಸಿ ನೀರಿರುತ್ತೆ ಒಳಗಡೆ, ಅದನ್ನೇ ನಾನು ಹೇಳಿದ್ದು ನಿಮಗೆ. ಅದು ನಮ್ಮ ಮೈ ಮೇಲೆ ಒಂದು ಹನಿ ಬಿದ್ದರೂ ಇದ್ರೊಳಗಡೆ ವಸಿಷ್ಠ ಇರೋದು. ನಾವು ಅದನ್ನು ಫೋಟೋ ತೆಗಿಯೋ ಹಾಗಿಲ್ಲ. ಸೊ ಐ ಆಮ್ ನಾಟ್ ಗೋನ ಶೋ ಯು. ವಸಿಷ್ಠ ಋಷಿ ಇರೋದೇ ಇದ್ರ ಒಳಗಡೆ. ಇಲ್ಲಿದೆ ನೋಡಿ, ವಸಿಷ್ಠ ಗ್ರಾಮ ಕಮಿಟಿ ಅಂತ. ಓಕೆನಾ? ಸೊ ಅವನಿಗೆ ಒಂಚೂರು ನೀರು ತರಕ್ಕೆ ಹೇಳ್ಬಿಟ್ಟಿದ್ದೀನಿ, ಹಂಗೆ ನನಗೂ ಹಾಕ್ಬಿಡಪ್ಪ ಅಂತ. ಸ್ನಾನ ಮಾಡ್ತಾ ಇಲ್ಲ ನಾವು, ಜಸ್ಟ್ ಹಾಗೆ ಪ್ರೋಕ್ಷಣೆ. ಜಾಗನೇ ಇದೆ, ಹೋಲಿ ವಾಟರ್ ಇದು. ಸೊ ಇದೆಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ ಜಾಗ. ನೀರು ಎಷ್ಟು ಬಿಸಿ ಇದೆ ಅಂದರೆ ಹೊಗೆ ಬರ್ತಾ ಇದೆ, ನೀವು ನೋಡ್ಬೋದು. ಓಕೆ, ಇಲ್ಲಿ ದೇವರಿದೆ. ದಿಸ್ ಇಸ್ ಅ ಹಾಟ್ ವಾಟರ್. ನೋಡಿ ಹೊಗೆ ಬರ್ತಾ ಇರೋದು ಕಾಣಿಸ್ತಾ ಇದೆ. ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ದಾರೆ ಚಿಕ್ಕದಾಗಿ. ಸೊ ಇವಳ್ದು ನೈಚೆ, ಸೊ ಇವಳ್ದು ಪಾನಿಪುರಿ ಎಲ್ಲಾದರೂ ಬಿಡಲ್ಲ. ಬ್ಯೂಟಿಫುಲ್ ಜಾಗ. ಆನ್ ದ ವೇ ಊಟಕ್ಕೆ ಹಾಕಿದ್ದೀವಿ. ನಮ್ಮ ಪಕ್ಕದಲ್ಲಿರೋ ವ್ಯೂ ನೋಡಿ. ರೋಟಿ ಕರಿ ತಿಂದು ಬೇಜಾರಾಗಿ ಹೋಗಿದೆ. ಇಲ್ಲಿ ಆ ರೋಟಿನೂ ಇಲ್ಲ, ಕೊನೆಗೆ ಚಪಾತಿ ಅಷ್ಟೇ ಇರೋದು. ಅದನ್ನೇ ಹೇಳಿದ್ದೀವಿ, ನೋಡೋಣ. ಸೊ ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡೋಣ. ಈಗ ಚಿನ್ಮಯ್ ಎಕ್ಸ್ಪ್ರೆಷನ್ ಕೊಡ್ತಾನೆ, ಆ ನೀರನ್ನ ನೋಡಿ. ಕುದಿಯೋ ನೀರಂತೆ, ಆದರೆ ಅಲ್ಲಿ ಹೊಗೆ ಬರ್ತಾ ಇರೋದು ನೋಡ್ರೆ ಯಾಕೋ ಭಯ ಆಗ್ತದೆ, ಅಷ್ಟು ಕುದೀತಾ ಇದೆ ಅನಿಸುತ್ತೆ. ನೋಡೋಣ ಬನ್ನಿ. ಹೊಗೆ ಈ ಕೋಲ್ಡ್ ಜಾಗದಲ್ಲಿ ಅಷ್ಟು ಬಿಸಿ ಬಿಸಿ ನೀರು. ದೇವರ ಆಟ ಎಲ್ಲವರು ಯಾರು. ವಾ ಗೋ ಬೇಬಿ, ಏನು ಬೇಬಿ ಇದು? ಕಟ್ ಮಾಡ್ಕೊ ವಿಡಿಯೋ. ಆ ಹೊಗೆ ಬರ್ತಾ ಇದೆಯಲ್ಲ ಜಾಗ, ಅದೆಲ್ಲ ಕುದಿಯೋ ನೀರು ಬರ್ತಾ ಇರೋ ಜಾಗ ಅದು. ಆ ಜಾಗ ಕುದಿಯೋ ನೀರು ಬರ್ತಾ ಇದೆಯಲ್ಲ ಪೂರ. ನಮ್ಮಿಂದೇ ಬರ್ತಾ ಇರೋದು. ಗೊತ್ತಾಗ್ತಾ ಇದೆ ಹೊಗೆ ಹೆಂಗ್ ಬರ್ತಾ ಇದೆ ಅಂತ. ಎಷ್ಟು ಹೊಗೆ ಬರ್ತಾ ಇದೆ ಅಂದರೆ ನಾವು ಇಷ್ಟು ಚಳಿಲಿ, ಬಿಸಿ ಕಾಯಿಸ್ಬೇಕಾಗಿರೋ ಚಳಿಲಿ ಇಷ್ಟು ಹೊಗೆ ಯಾವ ಕಡೆಯಿಂದ ಯಾವ ನೀರು ಬರ್ತಾ ಇದೆ, ಇಷ್ಟು ಬಿಸಿ ಬಿಸಿ ನೀರು. ಸ್ನಾನ ಇಲ್ಲಂತೆ, ನೋಡಬೇಕು. ದೇವಸ್ಥಾನ ಒಳಗಡೆ ಹೋಗಿಲ್ಲ, ಈ ಹಿಂದೆಗಡೆ ಬರ್ತಾ ಇದ್ದು ಬಿಸಿನೀರು ನೋಡಿ ಶಾಕ್ ಆಗಿ ಇನ್ನೂ ಇಲ್ಲೇ ನಿಂತಿದ್ದೀವಿ. ದೇವಸ್ಥಾನ ಒಳಗಡೆ ಹೋಗೋಕೆ ಆಗಿಲ್ಲ ಇನ್ನೂ. ಹೋಗೋಣ ದೇವಸ್ಥಾನ ಒಳಗೆ, ನೋಡೋಣ ಸ್ನಾನ ಇದೆಯಾ ಜಾಗ. ಸೊ ನೋಡೋಣ ಫಸ್ಟು. ಇದು ಮಾತ್ರ ಅಮೇಝಿಂಗ್ ಜಾಗ. ಆ್ಯಂಡ್ ಈ ಬ್ರಿಡ್ಜು ಸಕ್ಕತ್ತಾಗಿದೆ, ಕ್ರೇಜಿ ಆಗಿದೆ. ನಾನು ಸ್ನಾನ ಮಾಡಿ ಬಂದಿರೋ ಥರ ಕಾಣಿಸ್ತದೆ ಅಲ್ಲ, ಆ್ಯಕ್ಚುಲಿ ಹೌದು. ಸ್ನಾನ ಮಾಡಿದೆ. ಶಾರ್ಟ್ ನೋಡಿದ್ದೀರಾ ನೀವು? ಸೊ ಸ್ನಾನ ಮಾಡಿದೆ ಆ್ಯಕ್ಚುಲಿ, ಯಾಕೆಂದರೆ
ಇಷ್ಟು ದೂರ ಬಂದಿದ್ದೀವಿ. ಒಂದು ಆ್ಯಕ್ಚುಲಿ ನೀವೆಲ್ಲ ಬರುವಾಗ ಒಂದು ಟವೆಲ್ ತೊಗೊಬನ್ನಿ. ಸೊ ಇಟ್ಸ್ ಮಚ್ ಈಸಿಯರ್ ಫಾರ್ ಬಾಯ್ಸ್. ಫಾರ್ ಗರ್ಲ್ಸ್ ನಂಗೆ ಗೊತ್ತಿಲ್ಲ. ಸ್ನಾನ ಮಾಡಿದ್ರೆ ನಾನು ಸ್ನಾನ ಮಾಡಿಲ್ಲ, ಹಾಗೆ ತಲೆ ನೀರು ಪ್ರೋಕ್ಷಣೆ ಮಾಡಿ ತುಂಬ ಜನ ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ಕುದೀತಾ ಇರೋ ನೀರು ಲಿಟ್ರಲಿ ಕುದೀತಾ ಇದೆ. ಅಷ್ಟು ದೊಡ್ಡ ಜಾಗದಲ್ಲಿ ನೀವು ನೋಡಿದೆ ಆ ಜಾಗನ, ದೊಡ್ಡ ಜಾಗದಲ್ಲಿ ಇದ್ರು ನೀರು ಕುದೀತಾ ಇದೆ. ಬಟ್ ನಾನು ಸ್ನಾನ ಯಾಕೆ ಮಾಡಿದೆ ಅಂತಂದರೆ ಏನೇ ಪಾಪ ಮಾಡಿದ್ರು, ಏನೇ ಪ್ರಾಬ್ಲಮ್ಸ್ ಇದ್ದರು, ಏನೇ ಇದ್ರೂ ಸಾಲ್ವ್ ಆಗುತ್ತೆ ಆ್ಯಂಡ್ ತುಂಬ ಒಳ್ಳೇದಂತಂದರು. ಸೊ ಏನಂದರೆ ಇಲ್ಲಿ ಮೇಜರ್ಲಿ ಸ್ನಾನ ಮಾಡೋ ರೀಸನ್ ಏನಂದರೆ ಏನಾದರೂ ಡಿಸೀಸಸ್ ಸ್ಕಿನ್ ಅಲರ್ಜಿ ಎಲ್ಲ ಇರುತ್ತೆ ಕೆಲವ್ರಿಗೆ. ಮತ್ತು ಏನಾದರೂ ಒಂದು ಜಾಗದಲ್ಲಿ ಬರೀ ಕೈ ನೋವು ಬರ್ತಾ ಇರುತ್ತೆ, ಇಲ್ಲ ಕಾಲು ನೋವು ಬರ್ತಾ ಇರುತ್ತೆ. ಸೊ ಆ ಥರ ಎಲ್ಲ ಇರುತ್ತಲ್ಲ, ಅವರೆಲ್ಲ ಮಾಡಿದ್ರೆ ತುಂಬ ಬೇಗ ಸಾಲ್ವ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಆ ನಂಬಿಕೆ ಮೇಲೆ ನಾನು ಮಾಡಿದೆ. ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟಿಲ್ ಇಟ್ಸ್ ನಾಟ್ ಅಬೌಟ್ ಪ್ರಾಬ್ಲಮ್, ಇಟ್ಸ್ ಅಬೌಟ್ ಪ್ಯೂರ್ ಆಗಿರೋಣ ಆದಷ್ಟು ಅಂತ ಅಷ್ಟೇ. ದೂರ ಬಂದಿದ್ದೀವಿ, ಸ್ನಾನ ಮಾಡದೆ ಒಬ್ಬರೇ ಸರಿ ಹೋಗಲ್ಲ ಅಂದ್ಬಿಟ್ಟು ಸ್ನಾನ ಮಾಡಿಬಿಟ್ಟಿದ್ವಿ. ಲೇಡೀಸಿಗೆ ಸ್ವಲ್ಪ ಕಷ್ಟ ಸಖತ್ತಾಗಿತ್ತು. ಆಗುತ್ತೆ. ಟೆಂಪಲ್ ರನ್ನು ಈ ಟೆಂಪಲ್ಗೆ ಫಿನಿಶಿಂಗ್ ಮಾಡ್ತಾ ಇದ್ವಿ. ಸೊ ಆ ರೀಸನ್ಗೆ ಇಲ್ಲಿಗೆ ಮನಾಲಿ ಟ್ರಿಪ್ ಕೂಡ ಮುಗಿತಾ ಇದೆ. ಇದಾದ್ಮೇಲೆ ಒಂದು ಡ್ರೋನ್ ಶಾಟ್ನ ಹೋಗೋಣ. ಕತ್ಲೆ ಆಯಿತು ಆಲ್ರೆಡಿ. ಇಟ್ಸ್ 5:30 ಫುಲ್ ಕತ್ಲೆ ಆಗಿದೆ. ನೋಡೋಣ ಏನು ಸಿಗುತ್ತೆ ಏನು ಬಿಡುತ್ತೆ ಅಂತ. So until next video, subscribe to our YouTube channel Travel with Swachi.